ಓಂ ನಮಃ ಶಿವಾಯ. ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳಿಗೆ ನಾವು ಈ ದಿನ ಕಪಾಲಭಾತಿ ಮತ್ತು ಜಾಲಂಧರ ಬಂಧದ ಅಭ್ಯಾಸವನ್ನ ಕೈಗೊಳ್ಳೋಣ. ಅಂತರ ಕುಂಭಕ ಮತ್ತು ಬಾಹ್ಯ ಕುಂಭಕದೊಂದಿಗೆ ಈ ಒಂದು ಜಾಲಂಧರ ಬಂಧದ ಅಭ್ಯಾಸ, ಇದರಿಂದ ಥೈರಾಯ್ಡ್ ಗ್ರಂಥಿಗಳ ಸಚೇತನ ಶಕ್ತಿ ಹೆಚ್ಚುತ್ತಾ ಅವುಗಳ ಕಾರ್ಯನಿರ್ವಹಣೆ ಉತ್ತಮವಾಗುವುದು. ಮೊದಲು ನೇರವಾಗಿ ಕುಳಿತುಕೊಳ್ಳೋಣ. ಯಾವುದಾದರೂ ಒಂದು ಸುಖವಾದ ಭಂಗಿಯಲ್ಲಿ ಕಪಾಲಭಾತಿ 30 ರೇಚಕಗಳು. ದೀರ್ಘ ಉಸಿರು ತೆಗೆದುಕೊಳ್ಳೋಣ. ತಲೆಯನ್ನು ಮೇಲೆ ಎತ್ತಿ ಉಸಿರು ತೆಗೆದುಕೊಳ್ಳಿ. 1 2 3 4 5 6 ಕಪಾಲಭಾತಿಯ ಅಭ್ಯಾಸ. ಬಾಹ್ಯ ಕುಂಭಕದೊಂದಿಗೆ ಜಾಲಂಧರ ಬಂಧ 10 ಸೆಕೆಂಡುಗಳು. ತಲೆಯನ್ನು ಮೇಲೆ ಎತ್ತಿ ಉಸಿರು ತೆಗೆದುಕೊಳ್ಳೋಣ. 1 2 3 4 5 6 ಅಂತರ ಕುಂಭಕದೊಂದಿಗೆ ಜಾಲಂಧರ ಬಂಧ 10 ಸೆಕೆಂಡುಗಳು. ತಲೆಯನ್ನು ಮೇಲೆ ಎತ್ತಿ ಉಸಿರನ್ನು ಸಂಪೂರ್ಣವಾಗಿ ಹೊರಬಿಡೋಣ. 6 5 4 3 2 1 ಜಾಲಂಧರ ಬಂಧ 10 ಸೆಕೆಂಡುಗಳು. ತಲೆಯನ್ನು ಮೇಲೆ ಎತ್ತಿ ಉಸಿರು ತೆಗೆದುಕೊಳ್ಳೋಣ. ಮತ್ತೊಮ್ಮೆ ಕಪಾಲಭಾತಿಯ ಅಭ್ಯಾಸ. ಸಂಪೂರ್ಣ ರೇಚಕದ ನಂತರ ಜಾಲಂಧರ ಬಂಧ ಬಾಹ್ಯ ಕುಂಭಕದಿಂದ 10 ಸೆಕೆಂಡುಗಳು. ತಲೆಯನ್ನು ಮೇಲೆ ಎತ್ತಿ ಉಸಿರನ್ನು ತೆಗೆದುಕೊಳ್ಳೋಣ. ಅಂತರ ಕುಂಭಕದೊಂದಿಗೆ ಜಾಲಂಧರ ಬಂಧ 10 ಸೆಕೆಂಡುಗಳು. ಮತ್ತೆ ತಲೆಯನ್ನು ಮೇಲೆ ಎತ್ತಿ ಉಸಿರನ್ನ ಸಂಪೂರ್ಣವಾಗಿ ಹೊರಬಿಡೋಣ. ಈ ರೀತಿಯಾಗಿ ಕಪಾಲಭಾತಿ, ಜಾಲಂಧರ ಬಂಧ, ಅಂತರ ಕುಂಭಕ, ಬಾಹ್ಯ ಕುಂಭಕದೊಂದಿಗೆ ಅಭ್ಯಾಸ ಮಾಡಿದಾಗ ಥೈರಾಯ್ಡ್ ಗ್ರಂಥಿಗಳು ಮತ್ತು ವಿಶುದ್ಧ ಚಕ್ರಿಯ ಸಚೇತನ ಒಂದು ಶಕ್ತಿ ಹೆಚ್ಚುತ್ತಾ ಅವುಗಳ ಕಾರ್ಯ ಉತ್ತಮವಾಗುವುದು.